ಅದು ನಿಮ್ಮ ಕಡೆ ಸ್ವಲ್ಪ ನೋಟ್ಸ್ ಇಸ್ಕೊಬೇಕಾಗಿತ್ತು. ನೋಟ್ಸ? ಇಲ್ಲ ರೀಪ್ಪ, ನಾನು ನೋಟ್ಸ್ ಏನೂ ಬರ್ತಿಲ್ಲ. ಅಯ್ಯೋ ರೀ, ಇಷ್ಟೇ ಗಬಿ ಆಗ್ತೀರಿಪ್ಪ. ಐ ಲವ್ ಯು. ಇವಳೇನು ಇವನ್ ಜೊತೆ ಮಾತಾಡ್ಕೋ ಅಂತ ನಿಂತ್ಕೊಂಡ್ಬಿಡ್ತಾಳೆ. ಅದು ಇವರಿಬ್ಬರದು ಏನೋ ನಡೆದಿದೆ. ಇವ್ರೊಪ್ಪ ಹೋಗಿ ಹೇಳಿದ್ನಂದ್ರೆ ಗೊತ್ತಾಗತ್ತೆ. ಅಯ್ಯೋ ನೋಡಿ, ನೀವು ನನ್ನ ಜೊತೆ ಏನು ಮಾತಾಡಕ್ಕೆ ಹೋಗ್ಬೇಡಿ, ಸುಮ್ಮನೆ ದೊಡ್ಡ ಟೆನ್ಷನ್ ಆಗ್ಬಿಡುತ್ತೆ. ಪ್ಲೀಸ್ ನೀವು ಹೋಗಿ. ಎಲ್ಲಿ ಹೋಗ್ಲಿ? ನೋಟ್ಸ್ ಕೊಡಲ್ಲ ರೀ. ನಿಮ್ಗೆ ತಲೆ ಕೆಟ್ಟಿದೆಯಾ? ತಲೆ ಏನು ಕೆಟ್ಟಿಲ್ಲ, ಪ್ರೀತಿಯ ಹುಚ್ಚಿಡ್ದು ಬಿಟ್ಟೈತ್ರಿಪ್ಪ. ಅಯ್ಯೋ, ನೀವು ನಗ್ತಾ ಇದ್ರೆ ಹಂಗೇನೆ ಮುತ್ತು ಉದ್ರಂಗೆ ಆಗತ್ತಲ್ರಿಪ್ಪ. ಅದು ಸರಿ ಆಯ್ತು, ನೀವು ಹೋಗಿ ಕ್ಲಾಸಿಗೆ. ಯಾರಾದ್ರೂ ನೋಡ್ಬಿಡ್ತಾರೆ. ನೀವು ನನ್ನ ಲವ್ ಮಾಡ್ತೀರಲ್ಲ? ಅಯ್ಯೋ ಗೊತ್ತಾಯ್ತು. ಏನ್ರಿ ಗೊತ್ತಾಯ್ತು? ನೀವು ನನ್ನ ಲವ್ ಮಾಡ್ತೀರಿ ಅಂತ. ಓಹೋ, ಲವ್ ಮಾಡ್ತಾ ಇದ್ದೀರಾ? ಇವಳು ನನಗೆ ಸಿಗ್ಬೇಕಂತ ತುಂಬ ಆಸೆ ಇತ್ತು. ಆದರೆ ಇವಳಿಗೆ ಏನು ಮಾಡ್ಬೇಕು ಗತಿ ಅಂತ ಅವ್ರ ಅಪ್ಪನ ಮುಂದೆ ಹೋಗಿ ಹೇಳ್ತೀನಿ. ಕಣ್ಣು 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 ಕಲಿತಾಗ ಮನಸ್ಸು ಉಯ್ಯಾಲೆಯಾಡಿದೆ ಕೂಗಿ, ಹೃದಯ ಬಿಡಬೇಡ ಎಂದಿದೆ ನೋಡಿ. ಕಣ್ಣು ಕಣ್ಣು ಕಲಿತಾಗ. ಲೇ ಅಂಜು ಅಂಜು, ಹೇಳು ಲಕ್ಷ್ಮಿ. ಲಕ್ಷ್ಮಿನಾ? ಸಾರಿ ಹೇಳು ಶಶಿ. ಮನಸ್ಸು ಎಲ್ಲಿ ತುಗಾಡ್ತಾ ಇದೆ. ಅರೆ ರಾಜಾ का रानी से प्यार हो गया, पहली नजर में पहला प्यार हो गया, दिल से गए दोनों घायल हुए. ले बॉय मुझू. ಏನೋ ಮಾತು ಜೋರು ನಡೀತಾ ಇದೆ. आंखों में बसे हो तुम दिल में छुपाऊंगा, आंखों में बसे हो तुम दिल में छुपा लूंगा. हाँ हाँ अದೇ ಕಣೆ, ऐसा ही है. ಲೇ ಏನಿದು ಈ ಟೈಮಲ್ಲಿ ಈ ತರ ಮಾತಾಡ್ಕೊಂತಿರಲ್ಲ? ಅಕ್ಕಪಕ್ಕ ನೋಡಿದ್ರು ಲೇ ಹಿಂದುಗಡೆ ನೋಡು ಹೆಂಗ ನಿಂತಾನ ಶಂಕರ. ಲೇ ಬಾಯ್ ಮುಚ್ಕೊಂಡು ಕ್ಲಾಸಿಗೆ ನಡ್ರಿ. ಎಲ್ಲಿ ನಿಮ್ಮಪ್ಪ ಅಮ್ಮ ಹೇಳಿಲ್ಲನವ? ಅಯ್ಯೋ ಹೆದರ್ಕಬೇಡಿ, ಅವನಂತ ಹುಡುಗ ಅಲ್ಲ. ಓ ನಿಮ್ಗೆ ಹೇಳ ಅಂತ ಹುಡುಗ ನಾನಲ್ಲ ಅಂತಂದು ಏನು ಬದುಕು ಕೊಟ್ಟ ಮತ್ತೆ? ಅಯ್ಯೋ ಬದುಕು ಕೊಡ್ತಾರ ಬಿಡ್ತಾರ ಗೊತ್ತಿಲ್ಲ. ಅವನ ಕಣ್ಣಿಗೆ ಮೇಲೆ ಇದ್ದೇ ಇದೆ. ಇನ್ನು ಹೋಗಿ ಅವ್ರ ಮುಂದೆ ಹೇಳ್ತಾಳ ಏನ? ಪಾಪ ಅಂಜು ನಡಿವಾ ಕ್ಲಾಸಿಗೆ. ಅಯ್ಯೋ ಲೇ ಏನು ಮಾಡಲಿ? ಏನು ಮಾಡ್ಕೊಬೇಡ, ಬಾಯ್ ಮುಚ್ಕೊಂಡು ಕ್ಲಾಸಿಗೆ ಬಾ. ಇಲ್ಲೇ ಕುಂತ ತ್ರಿಪುರ ಸುಂದರಿ. ಇವಾಗ ಹೊಸ್ತಿ ನೋಡು ಬೆಂಕಿನ. ಏನ್ ಮಾಡಕತ್ತೀಯ ಶಾರದಾ? ಅಯ್ಯೋ ಏನಿಲ್ಲ ಬಿಡ, ಇವ ಮನೆ ಕೆಲಸ ಮುಗಿತು, ರೊಟ್ಟಿ ಮಾಡಿದೆ, ಶೆಕಿ ಅನ್ಸೈತೆ, ಅದಕ್ಕೆ ಬಂದಿರು ಕುತ್ಕೊಂಡು ನೋಡು. ನಿಂದ ಅಡಿಗೆ ಆಯ್ತಾನ ಆರಾಮನೆ? ಈ ಕಡೆ ಬಂದ್ಬಿಟ್ಟೆ. ಬರಬೇಕಲ್ವಾ, ಇತ್ತಾಗ ಅಡ್ಡಾಡ್ಕೊಂಡು ಅದಕ್ಕೆ ಬಂದೆ ಬಿಡು. ಹೌದು, ರೊಟ್ಟಿ ಜೊತೆ ಏನ್ ಮಾಡಿ ಪಲ್ಯನ? ಎಣ್ಣೆಗಾಯಿ ಬದನೆಕಾಯಿ ಆಮೇಲೆ ಮೂಲಂಗಿ ಸೊಪ್ಪಿನ ಪಲ್ಯ ಮಾಡಿನೇ. ಇವ ಅಯ್ಯೋ ಮೂಲಂಗಿ ಸೊಪ್ಪಿನ ಪಲ್ಯನ ಒಂಥರ ಕೆಟ್ಟ ವಾಸನೆ ಬರ್ತವ. ಅದು ತಿನ್ನಕ್ಕ ಬಲ್ಲ ಅನ್ಸುತ್ತೆ. ತಿನ್ನಕ್ ಬಲ್ಲ ಅಂದ್ರೆ ಏನ್ ಮಾಡಕ, ಆದ್ರ ಪೌಷ್ಟಿಕಾಂಶ ಜಾಸ್ತಿ ಇರುತ್ತೆ. ಬಾಳೆ ಕುತ್ಕೋ ಬಾ, ಏನ್ ನಿಂತ್ಕೊಂಡು ಮಾತಾಡಕತ್ತಿಲ್ಲ. ಕುತ್ಕೊಂಡು ಮಾತಾಡಕ ಮುಂದೆ ನೀ ಇರು ಮಾಡ್ತೀನಿ. ಬಾರ ಏನು ವಿಷಯ ಮಾಡತ್ತಿ? ಏನಿಲ್ಲವ, ಅದು ಏನೋ ವಿಷಯ ಕಿವಿಗೆ ಬಿತ್ತು. ಏನು ಅದು? ಅದು ತಪ್ಪು ತಿಳ್ಕೊಬೇಡ ಮತ್ತೆ. ಛೇ ನಾನೇ ತಪ್ಪು ತಿಳ್ಕೊಳ್ಳಿ. ನೀ ನನ್ನ ಒಳ್ಳೆ ಸ್ನೇಹಿತೆ ಅದಿ. ಸ್ನೇಹಿತಿನ ಹಿಂದ್ಗಡೆ ಗೂಟ ಇಡ್ತೀಯ ಸ್ನೇಹಿತೆ ಅಂತೆ. ಅಯ್ಯೋ ಕರ್ಮವೇ, ಏನು ವಿಷಯ ಮಾಡತ್ತಿ? ನಿನ್ ಮಗಳು? ಅಯ್ಯೋ ನನ್ನ ಮಗಳು ಅಂಜುವನ ಕಾಲೇಜ್ ಹೋಗೈತಿ. ಇವಾಗ ಕಾಲೇಜ್ ಹಚ್ಚಾಳ. ಡಿಗ್ರಿ ಓದಾಕತ್ತ. ಡಿಗ್ರಿ ಏನೋ ಓದಾಕತ್ತಲ್ಲ. ನೀನು ಖುಷಿಯಾಗಿ ಕಾಲೇಜ್ ಕಳ್ಸ್ಬಿಟ್ಟಿ. ಅಲ್ಲಿ ಏನ್ ಮಾಡಕತ್ತ ಅಂತ ಗೊತ್ತಿತ್ತ ನಿನಗೆ? ಏನೋ ಹಂಗಂದ್ರ ಅಂದ್ರೆ ಏನು? ನಿನಗೆ ವಿಷಯ ಗೊತ್ತಿಲ್ಲನ? ಏನು ವಿಷಯ? ಟೆನ್ಷನ್ ಮಾಡ್ಕೊಬೇಡ. ಟೆನ್ಷನ್ ಮಾಡ್ಕೊಂಡು ಇಲ್ಲಿ ಹಾರ್ಟ್ ಅಟ್ಯಾಕ್ ಜಾಸ್ತಿ ಮತ್ತೆ ಮೇಲೆ ಢಮ್ ಅಂತ ಹೋಗ್ಬಿಟ್ಟಿ.
ಬಡ ಬೊಗಳು ಯಾಕಲೆ ಇಷ್ಟ ಇದಾಗಿ ಆಗಿ ಏನೋ ಬೊಗಳ್ಬೇಕಂತ ಬೊಗಳು ಅಯ್ಯೋ ಯಮ್ಮ ಅದೇನ್ ಕತಿ ಹೇಳ್ತಿ ಬಿಡು ಏನ್ ಕತಿ ಏ ಸಂಗೀತ ಸ್ವಲ್ಪ ಸುಮ್ಮನೆ ಇರು ನೀನೇ ಹೇಳಂದ್ಬಿಟ್ಟು ಈಗ ಸುಮ್ಮನೆ ಅಂತೀಯಲ್ಲ ಯಾಕ ಏನೋ ಯವ್ವ ನಾ ಬಂದಿರ ನಿಂಗೆ ತೊಂದರೆ ಕೊಟ್ನೇನ ಸುಮ್ಮನೆ ಅಂತ ಹೇಳಕತ್ತಿ ಆಕಿಗೆ ಅಯ್ಯೋ ಏನಿಲ್ಲ ಬಿಡ್ಬೆ ಹಂಗ ಮಾತಾಡ್ತಿದ್ವಿ ಸುಮ್ಮನೆ ಅಂತ ಅಷ್ಟೇ ಅಂದೆ ನೀನ್ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ ತಲೆ ಕೆಡ್ಸ್ಕೊಬಾರ್ದು ತಲೆ ಕೆಡ್ಸ್ಕೊಡಂಗ ನಿನ್ನ ಮಗಳು ಮಾಡಲ್ಲ ಈಗ ಹಂಗೈತ್ ನೋಡು ಏನು ಅನ್ನಕತ್ತೀವಿ ಅಮ್ಮ ನಾನು ಮೊನ್ನೆ ಬಂದು ನಿನಗೆ ಹೇಳೋಣ ಅನ್ಕೊಂಡೆ ನಿನ್ನ ಮಗಳ ಯಾವ ಜೊತೆ ಸುತ್ತಾಡಕ್ತಾಳ ದೀಪ ನನ್ನ ಮಗ ಏ ಹಂಗೆಲ್ಲ ಮಾಡಂಗಿಲ್ಲ ಬೇಕಿ ಅದನ್ನ ಹೇಳಕ್ ಬಂದಿದ್ ನೋಡ್ಬೇ ಅಮ್ಮ ನೋಡ್ಲಿಪ್ಪ ಆಕಿ ಯಾರ ಜೊತೆ ಅಡ್ಡಾಡ್ತಿ ಯಾರ ಜೊತೆ ಅಲ್ಲ ನಮ್ಮ ಪಟೇಲಪ್ಪನ ಮಗ ಅವ ನನಗೆ ಗೊತ್ತು ನಾನು ನೋಡೇನೆ ಅವನ್ನ ಅಲ್ಲ ನೀ ಲಿಪ್ಪ ಇಂಥ ಬುದ್ಧಿ ಕಲಿಸ್ಬಿಟ್ಟಿ ಏನು ಶಾರದಾ ಪಟೇಲನ್ನ ಎರಡನೇ ಮಗ ಅವನ ಈ ಹುಡುಗ ಅವನ ಹಿಂದೆ ಈಕೆ ಸುತ್ತಾಡಕತ್ತಾಳ ಅವ ಏನಕ್ಕೆ ಸುತ್ತಾಡಕತ್ತಾನೋ ಏನಕ್ಕೆ ನಾವು ನಿನ್ ಸುತ್ತಾಡಕತ್ತಾಳ ನನಗೆ ಗೊತ್ತಿಲ್ಲ ಯಾಕಂದ್ರೆ ವಯಸ್ಸು ಆಮೇಲೆ ನಮ್ಮ ಕಡೆ ದುಡ್ಡು ಜಾಸ್ತಿ ಐತಿ ರೊಕ್ಕಕ್ಕರ ಏನಾರ ಹಂಗೆ ಮಾಡಕತ್ತಾನ ಮತ್ತೆ ನನ್ನ ಮಗಳ ಅಯ್ಯೋಲೇ ಸಂಗೀತ ನಾವೆಲ್ಲ ಹೆಂಗದೇವ ಅಂತ ನಿನಗೆ ಗೊತ್ತಿದ್ದೀನ ರೊಕ್ಕಕ್ಕೆ ಹೆಂಗೆ ಮಾಡ್ತೀವನ ನನ್ನ ಮಗಳು ಅಂತ ಹುಡುಗಿಲ್ಲ ಅಂತ ನಿನಗೆ ಗೊತ್ತೈವಾ ನಿನ್ನ ಮಗಳು ಬಂಗಾರ ಅಪ್ಪಡ ಚಿನ್ನ ಅಂತ ಆದ್ರಕ್ಕಿನ ವಯಸ್ಸು ಹೇಳಕ್ಕಾಗತ್ತನ ಅದನ್ನ ನಾನು ಹೇಳಕ್ಕಂತ ಬಂದೆ ಅಯ್ಯೋ ದೇವ್ರೆ ಅಂತ ಕೈ ಕಟ್ಕೊಂಡು ಕುಂತ್ರ ಆಗಂಗಿಲ್ಲ ಬಡ ಹಾಕಿನ ಮದುವೆ ಮಾಡಿ ಕಳ್ಸ ಅಯ್ಯ ಭಯ ಮುಚ್ಚ ನೀನು ಅವ್ರಿಬ್ರು ಪ್ರೀತಿ ಮಾಡಕ್ತಾರಲ್ಲ ಅವ್ರ ಮನೆಗೆ ಹೋಗಿ ಕೇಳಿದ್ರು ಈ ಹುಡುಗಿನ ಹೋಗಿ ಅವ್ರ ಮನೆಗೆ ಕೊಡೋಣ ಏನಾಗತ್ತ ಇಬ್ಬರದು ಏಡಿ ಜೋಡಿ ಚಲೋ ಐತಿ ಏಡಿ ಜೋಡಿ ಚಲೋ ಐತ್ರೆ ಅವ್ರ ಮನ್ಯಾಗ ಒಪ್ಕೊಂತಾರ ಅವರು ಒಪ್ಕೊಂತಾಳ ಅನ್ಕೊಂತೀನಿ ನಾನು ರೊಪ್ಪದನಲ್ಲ ಪಟೇಲಪ್ಪ ರೊಕ್ಕದ ಹುಚ್ಚಿಡ್ತವಂಗ ಒಪ್ಕೊಂತಾನ ಇಂಥ ಬಡ ಹುಡುಗಿನ ಒಪ್ಕೊಂಡಿಲ್ಲ ಅಂತಂದ್ರೆ ಆ ಹುಡುಗಿ ಯಾಕೆ ಮಾಡ್ತಾನಂತ ಪ್ರೀತಿನ ಓ ಯಮ್ಮ ಅವ ಪ್ರೀತಿ ಮಾಡ್ತಾನೋ ಈಕಿ ಪ್ರೀತಿ ಮಾಡ್ತಾನೋ ನನಗೆ ಗೊತ್ತಿಲ್ಲ ಆರು ಒಟ್ಟಾರೆ ಹೇಳ್ಬೇಕಂದ್ರೆ ಇಬ್ರು ಪ್ರೀತಿ ಮಾಡ್ತಾರ ನೋಡ್ಬೇ ಯವ್ವ ಬಾಯಿ ಮುಚ್ಚಿರ ಯವ್ವ ನನ್ನ ಗಂಡಿಗೆ ಏನಾರ ವಿಷಯ ಗೊತ್ತಾತಂದ್ರೆ ಅಲ್ಲೇ ಸತ್ತ ಹೋಗ್ತಾನ ಅಕ್ಕಪಕ್ಕ ಜನ ನೋಡಕತ್ತಾರ ಕೇಳ್ತಾರ ಮತ್ತೆ ಸುಮ್ಮನಿರ್ರಿ ಯವ್ವ ಶಾರದಾ ನಾ ಸುಮ್ಮನಿರ್ತೀನಿ ಅಲ್ಲಿ ಕೆರೆ ಕಟ್ಟಿ ಮೇಲೆ ಮಾತಾಡೋದನ್ನ ಎಲ್ಲ ಊರ್ ಜನ ನೋಡ್ಯಾರ ಇನ್ನ ಮೊನ್ನೆ ಅರ್ಬಿ ಹೋಗಿ ಕಳ್ಸಿದ್ದಿಲ್ಲ ಅಲ್ಲಿ ನಿಂತ್ಕೊಂಡು ಮಾತಾಡಕತ್ತಿದ್ರು ಅಂತ ಎಲ್ಲ ಗೊತ್ತವಾ ನಮಗೆಲ್ಲ ಗೊತ್ತು ಶಾರದಾ ಅಷ್ಟೇ ಅಲ್ವಾ ಆ ಕಾಲೇಜ್ನಾಗ ನೀ ಕಲಿಯಾಕ ಹಚ್ಚಿಲ್ಲ ಆ ಕಾಲೇಜ್ನಾಗ ಹುಡುಗಿರೋದಂತ ಕಲಿಯಾಕ ಹಂಗ ಆದ್ರೆ ನನ್ನ ಮಗಳು ಏನು ತಪ್ಪು ಮಾಡಂಗಿಲ್ಲ ಅದು ಬಂಗಾರವಾ ಮುತ್ತು ಮುತ್ತದು ನನಗೆ ಗೊತ್ತು ಅಂಜು ಹೆಂಗ ಅಂತ ಅದೊಂದು ಮುತ್ತನದು ಗೊತ್ತು ಆ ಮುತ್ತನ ಈ ಹುಡುಗ ಓಡದ್ ಬಿಟ್ರೆ ಏನ್ ಮಾಡ್ತೀ ಅಂತೀನಿ ಏನೋ ಅಂದ್ರಲಿಪ್ಪ ನೀವೆಷ್ಟು ಮಾತಾಡಿದ್ರು ಕೂಡ ನನ್ನ ಮಗಳು ಅಪ್ಪಡ ಚಿನ್ನ ನನಗನ್ಸುತ್ತ ಆ ಹುಡುಗನ ಆಕಿನಿಂದ ಬಿದ್ದಿರ್ಬೇಕು ಅಷ್ಟ ಆದ್ರೆ ನನ್ನ ಮಗಳು ಹಂಗೆ ಒಪ್ಪೋದಲ್ಲಲಿಪ್ಪ ಈ ವಿಷಯನ ಎಲ್ಲಿ ಸುಮ್ಮನಿದ್ ಬಿಡ್ರಲಿಪ್ಪ ಎಲ್ಲಿ ಬೊಬ್ಬಾಟ ಮಾಡಕ್ ಹೋಗ್ಬೇಡ್ರಿ ಯಾಕೆ ಬೊಬ್ಬಾಟ ಮಾಡ್ಕೊಳಂಗ ನಿನ್ನ ಮಗಳ ಮಾಡ್ಕೊಳಕತ್ತಾಳ ಏವ ನೋಡು ಶಾರದಾ ತಪ್ಪು ತಿಳ್ಕೊಬೇಡ ನಮಗೂ ಅಂತ ಮಕ್ಕಳು ಮೊಮ್ಮಕ್ಳು ಅದಾವು ನಾವ್ಯಾಕೆ ಇದು ಮಾಡೋಣ ಸೂಕ್ಷ್ಮವಾಗಿ ನಿನ್ನ ಹೇಳಿದ್ರೆ ಆ ಹುಡುಗಿಗೆ ಮದ್ವಿನಾರ ಇಲ್ಲ ಆ ಹುಡುಗನ ಜೊತೆ ಮದ್ವಿನಾರ ಮಾಡ್ತಿ ಅಂತ ಅಷ್ಟ ಬಂದಿರೋದು ನೀವೇನು ಹಿಂಗೆ ಮಾತಾಡಕತ್ತಿ ಏವ ಹೌದು ಬೇಮ್ಮ ಈಗಿನ ಕಾಲದಲ್ಲ ಹಂಗನ ಎದ್ದು ಹೇಳಿದ್ರೆ ಎದ್ದು ಬಂದು ಎದೆ ಬಂದಿದ್ನಂತ ಹಂಗಾಗೈತೆ ನೋಡಿಕಿನ ಕತಿ ಚುಚ್ಚು ಮಾತಾಡ್ಬೇಡ್ರಲಿಪ್ಪ ನನ್ನ ಮಗಳು ಹಂಗಲ್ಲ ಅಯ್ಯೋ ದೇವ್ರೇ ನನ್ನ ಗಂಡಗೆ ಈ ವಿಷಯ ಗೊತ್ತಾದ್ರೆ ಏನು ಪರಿಸ್ಥಿತಿ ಆಗುತ್ತೆ ಅಯ್ಯಪ್ಪ ನನ್ನ ಮಗಳದ್ದು ಮಾನ ಮರ್ಯಾದೆ ಎಲ್ಲ ಹರಾಜಾಗತ್ತರಲ್ಲಪ್ಪ ಇವರು ನೋಡ ಶಾರದಾ ನಿನ್ನ ಮನಸ್ಸು ಮಾಡ್ಬೇಕಂತ ನಾವು ಮಾತಾಡ್ತಿಲ್ವಾ ನಮ್ಮ ಬಡ ಕುಟುಂಬಗಳೆಲ್ಲ ಹಿಂಗನ ಇದ ಹಣೆ ಬರ್ನ ಒಂದು ಮಾತು ನಿನ್ನ ಗಂಡಿಗೆ ಹೇಳ್ಬಿಡು ಹೋಗಿ ಮಾತಾಡ್ಕೊಂಬಳ್ಳಿ ಆ ಪಟೇಲಪ್ಪ ಸ್ವಲ್ಪ ರೊಕ್ಕಕ್ಕೆ ಇದು ಮಾಡ್ತಾನ ವರದಕ್ಷಿಣೆ ಅದು ಕೊಟ್ಬಿಟ್ಟು ಒಂದಿಸ್ ಬಂದ್ಬಿಡಣ ಪಾಪ ಹುಡುಗಿ ಜೀವನ ಹಾಳಾಗ್ಬಾರ್ದಲ್ಲ ಏನೋ ಲವ್ ಮಾಡಕತ್ತಾವ ಗೊತ್ತಿಲ್ಲ ಅವಕ್ಕೆ ಸಣ್ಣ ಮಕ್ಕಳಲ್ಲ ಲವ್ನ ಹಿಂಗೈತಿ ಬಿಟ್ಟೈತೆ ಅಂತ ಅವಕ್ಕೆ ಏನು ಗೊತ್ತೈತೆ ನಾವು ಎಲ್ಲ ಹಿರಿಯರು ಕುತ್ಕೊಂಡು ಅವ್ರನ್ನ ಮದುವೆರ ಮಾಡೋಣ ಮತ್ತು ಏನೋ ಒಂದು ಸೂಕ್ಷ್ಮವಾಗಿ ಮಾತಾಡಿ ನಿನ್ನ ಗಂಡಗೆ ಒಪ್ಪಿಸು ಹೋಗ್ಬಿಟ್ಟು ಮಾತಾಡ್ಕೊಂಡಾರ ಬರೋಣ ಹಂಗಂತ ಯಾಬೇಮ್ಮ ಅಲ್ಲ ಶಾರದಾ ಹಂಗ ಹಿಂಗೆ ಯಾಕನಾಗತ್ತೆ ಏವ ನಮ್ಮ 4 ಮಂದಿಗೆ ಕಿವಿ ಬಿದ್ದೈತಿ ಓಕೆ ನಾಳೆ 4 ಮಂದಿ ಜೊತೆ ಊರು ತುಂಬ ಗುಲ್ಲಿ ಎದ್ಬಿಟ್ರೆ ಏನು ಮಾಡ್ತೀರಿ ಹೇಳು ನಾಳೆ ತೋಣ ಹುಡುಗಿ ಕೊಡೋ ಹುಡುಗಿ ನಾಳೆ ಬಂದವ್ರ ಮುಂದೆ ಹಿಂಗೆ ಹುಡುಗಿ ಅಂತಂದು ಅಕ್ಕಿನ ಜೀವನ ಹಾಳಾಗಿಲ್ಲನ ಅಕ್ಕಿಂಗೆ ಕಳಂಕನ ಕಟ್ತಾರ ಈ ಜನ ಅರ್ಥ ಮಾಡ್ಕೋ ಅದು ಹಂಗಲ್ಲ ಆಕೆಗೆ ಏನೈತಿ ವಿಷಯ ಅಂತ ನಂಗೆ ಗೊತ್ತಿಲ್ಲ ನಾನು ಹೆಂಗೆ ಇದು ಮಾಡಲಿ ನೀನು ಭಾರಿ ಅದಿ ಬಿಡ ಹೇಳಕತ್ತಿಲ್ಲ ಬಬ್ಡ ಬಡ್ಯಾಕತ್ತೀವಿ ನೋಡ್ಯಾರ ನೋಡೇವಿ ಎಲ್ಲಾನು ಅಂತ ಇದನ್ ಬೇರೆ ನೀನ್ ಬೇರೆ ಮತ್ತೆ ಹಂಗ
ಹಂಗನು ನನ್ನ ಮಗಳು ಹಂಗಲ್ಲ ಹಿಂಗಲ್ಲ ಅಂತ ಹೇಳೋದು ಯಾರಿಗೂ ಬೇಕಮ್ಮ ಮಾತಾಡಂಗಿಲ್ಲ ಇಲ್ಲಿ ಯಾರು ತಿಳ್ಕೊಳೋದನ್ನ ಇಲ್ಲ. ಇವತ್ತು ನೋಡು ನಾ ಹೇಳ್ತೀನಿ ಶಾರದಾ, ನಾವಿಬ್ಬರಿಗೆ ಗೊತ್ತಾಗೈತಿ ಅಂತ ತಿಳ್ಕೊಬೇಡ. 4-5 ಮಂದಿ ಗೊತ್ತಾಗೇ ಆಗಿರ್ತೈತಿ. 4-5 ಮಂದಿ ಅಂದ್ರೆ ಊರ್ ಬಾಯಿನ ಮುಚ್ಚಕಂಕರ ಆಗಂಗಿಲ್ಲ, ಅದು ನಿನಗೂ ಗೊತ್ತು. ಈಗ 4-5 ಮಂದಿ ಬಾಯಿ ಮುಚ್ಚಿ ಹೆಂಗ್ರ ಮಾಡಿ ಸೂಕ್ಷ್ಮ ಹೇಳ್ಬೋದು, ಆದ್ರೆ ಊರು ತುಂಬ ಗುಲ್ಲಾಗ್ಬಿಟ್ರೆ ಆ ಹುಡುಗಿನ ಮಾನ ಮರ್ಯಾದೆ ಏನಾಗುತ್ತೆ ಯೋಚನೆ ಮಾಡ. ನಡಿಬೇಮ್ಮ, ಟೈಮ್ ಆತ್ ಹೋಗೋಣ. ಅಯ್ಯೋ ಶಿವನೇ, ನನ್ನ ಮಗಳ ತಮ್ಮ ಜೀವನ ಹಾಳು ಮಾಡ್ಕೊಂಡ್ಬಿಟ್ಲನ, ನಮ್ಮ ಮರ್ಯಾದೆ ತೆಗೆದ ಇಟ್ಬಿಟ್ಲನ. ಇವ್ರಪ್ಪಗೆ ಏನು ವಿಷಯ ಗೊತ್ತಾದ್ರೆ ಸತ್ತ ಹೋಗ್ಕನ್ಲಿಪ್ಪಾವ. ಹೆಂಗ್ ಮಾಡ್ಲಿ ಸಂಗೀತ, ಹೆಂಗ್ ಮಾಡ್ಲಿ? ಅದನ್ನ ಹೇಳ್ತೀನಿ ಕೇಳ್ರಿ, ನೀವು ಯಾರಿಗೂ ಏನು ಬಾಯಿ ಬಿಡ್ಬೇಡ್ರಿವಾ. ಆಕಿನ ಹೆಂಗಾರ ಮಾಡಿ ಮದುವೆ ಒಪ್ಪಿಸಿ ಮದುವೆ ಮಾಡೇ ತೀರ್ಬಿಡ್ತೀನಿ. ಆ ಕೆಲಸನ ಮೊದಲು ಮಾಡು.